ಮೊದಲನೇ ಸಲ ನೀನ್ ಈ ಮನೆಗ್ ಬಂದಾಗ ನಿನ್ನ ನೋಡಿ ನನ್ ಕೈಲಿ ಸಹಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೆ ನೀನ್ ಒಳ್ಳೆತನ ಅರ್ಥ ಆದ್ಮೇಲೆ ಅವಳು ಮಗಳು ಅನ್ನೋದನ್ನ ಮರ್ತು ನಮ್ಮನೆ ಮಗಳು ನಮ್ ಮಗಳು ಅಂತ ಹತ್ರ ಸೇರಿಸ್ಕೊಂಡ್ವಿ. ಆದ್ರೆ ನೀನ್ ಇನ್ನೂ ಅವಳನ್ನ ತಾಯಿ ಅನ್ಕೊಂಡು ಅವಳನ್ನ ನಡ್ಮನೇಲಿ ಇಟ್ಕೊಂಡು ಪೂಜಿಸ್ತಾ ಇದ್ರೆ ಪ್ರತಿ ಕ್ಷಣ ಅದನ್ನ ನೋಡ್ಕೊಂಡು ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಆದ್ಯಾ. ಇದಕ್ಕೂ ಮುಂಚೆ ನೀನ್ ಯಾರೋ, ಆದ್ರೆ ಇವಾಗ ನೀನು ನನ್ ಸೊಸೆ ಆಗೋಳು. ನನ್ನ ಮನೆ ಸೊಸೆ ಆಗಿ ನನ್ನ ಇಷ್ಟ ಕಷ್ಟಗಳಿಗೆ ಗೌರವ ಕೊಡ್ತಾ ನನ್ನ ಮನೆಗ್ ಬರ್ಬೇಕು. ನಮಗಿಷ್ಟ ಇಲ್ದಿರೋದು ನಿನಗಿಷ್ಟ ಆಗತ್ತೆ ಅಂದ್ರೆ ಅದ್ ಹೇಗೆ? ಅದಕ್ಕೆ ಅತ್ತೆ ಆಗೋಳಾಗಿ ನನಗಿಷ್ಟ ಇಲ್ದೇ ಇರೋಂತ ಈ ವಸ್ತುಗಳನ್ನ ಮುರಿದು ಹಾಕಿದೀನಿ. ನಾನ್ ಹೀಗ್ ಮಾತಾಡೋದು ನಮ್ಮ ಅತ್ತಿಗೆಗೂ ಕೂಡ ನೋವಾಗ್ಬೋದು, ತಂಗಿ ಆಗಿರೋದಕ್ಕೆ. ಆದ್ರೆ ಆ ತಂಗಿ ಮಾಡಿರೋ ತಪ್ಪೇನು, ಅದರಿಂದಾಗಿ ನಾವು ಪಟ್ಟ ಕಷ್ಟ ಏನು ಅಂತ ಗೊತ್ತಿರೋದಕ್ಕೆ ಏನು ಮಾತಾಡದೆ ಮೌನವಾಗಿ ನಿಂತಿದ್ದಾಳೆ. ಆದ್ಯಾ ಬಿಟ್ಬಿಡಮ್ಮ, ನನಗೆ ನೀನ್ ಬೇಕು. ನನ್ ಸೊಸೆ ಆಗ್ತಾ ಇದ್ಯಾ. ಹೊಸ ಜೀವನಕ್ಕೆ ಕಾಲಿಡೋವಾಗ ನಮಗ್ ಸಂಕಟ ಕೊಡೋ ಅಂತ ಈ ಹಳೆ ನೆನಪುಗಳು ಯಾಕೆ? ಇದು ನಿನ್ಗೆ ನೆನಪುಗಳೇ ಆಗಿರ್ಬೋದು, ಆದ್ರೆ ನಮ್ ಮನ್ಸಿಗಾಗಿರೋ ಗಾಯ ಅದು. ಅದಕ್ಕೆ ನಾಳೆ ನೀ ನನ್ ಸೊಸೆ ಆದ್ಮೇಲೆ ಇದ್ರಿಂದಾಗಿ ನಮ್ಮ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ಅತ್ತೆ ಅನ್ನೋ ಅಧಿಕಾರದಲ್ಲಿ ಅದನ್ನ ಮುರ್ದೆ. ಇದೆಲ್ಲ ನಿನ್ಮೇಲಿನ ಪ್ರೀತಿಯಿಂದಾಗಿ ಕಣೆ, ಅರ್ಥ ಮಾಡ್ಕೋ. ನೀವು ನಿಮ್ ನೋವಿನ ಬಗ್ಗೆ ಹೇಳ್ತಿದ್ದೀರಾ. ನಿಮ್ಮಿಂದ ದೂರ ಆಗಿ ನನ್ ಮಮ್ಮ ಕೂಡ ಅಷ್ಟೇ ನೋವು ಅನುಭವಿಸಿದ್ದಾರೆ. ನೀವೆಲ್ರೂ ಒಟ್ಟಿಗೆ ಇದ್ದೀರಾ. ನಿಮ್ಮಿಂದ ದೂರ ಆಗಿ ಒಂಟಿಯಾಗಿದ್ದು ನನ್ ಮಮ್ಮನೇ ಅಲ್ವಾ. ಆದ್ರೂ ಇವತ್ತು ನನ್ ಮಮ್ಮ ಈ ಲೋಕದಲ್ಲೇ ಇಲ್ಲ. ಅವ್ರ ಸತ್ತೋದ್ಮೇಲೂ ಕೂಡ ಇನ್ನು ನಿಮ್ ಕೋಪ ತಣ್ಣಗಾಗಿಲ್ವಾ? ಹೇಗೆ ತಣ್ಣಗಾಗತ್ತೆ? ಹೇಗ್ ತಣ್ಣಗಾಗತ್ತೆ? ಅವಳು ಮಾಡಿದ್ದು ತಪ್ಪಲ್ವೇ? ಕ್ಷಮಿಸಿ ಬಿಟ್ಬಿಡೋದಿಕ್ಕೆ ಅಪರಾಧ, ಕ್ಷಮಿಸಕ್ಕಾಗದೇ ಇರೋ ಅಪರಾಧ. ತಾಳಿ ಕಟ್ಟಿಸ್ಕೊಳ್ಳೋ ಕೊನೆ ಕ್ಷಣದವರೆಗೂ ಯಾರಿಗೂ ಏನು ಹೇಳ್ದೆ, ಏನು ಮಾತಾಡ್ದೆ, ಯಾವನ್ ಜೊತೆನೋ ಓಡ್ ಹೋದೋಳ್ನ ಹೇಗೆ ಮರೆಯಕ್ಕಾಗತ್ತೆ? ಸೀನು, ಏನು ನೀನ್ ಮಾಡಿದ್ದು? ಮತ್ತೆ ನಮ್ಮಮ್ಮನ ಮೇಲೆ ಕೈ ಎತ್ತಿದ್ರೆ ನೋಡ್ಕೊಂಡು ಸುಮ್ಮನಿರು ಅಂತೀರಾ? ಪದ್ಮ ಏನ್ ಹೇಳಿದ್ದು ಅಂತ ನಿನಗೆ ಗೊತ್ತಾ? ಏನಾದ್ರೂ ಹೇಳಿ, ಕೈ ಎತ್ತೋದ್ ಸರಿನಾ? ಮುಂದೆ ಅತ್ತೆ ಆಗೋರು, ಅವ್ರಿಗೆ ಮಾತಾಡೋ ಹಕ್ಕಿದೆ. ಸೀನು, ಮಗಳು ಅಂದ್ಮೇಲೆ ತಾಯಿ ಕೋಪ ಬರಲ್ವಾ? ಏನ್ ಮಾವ ನೀವು ಇವಳ ಪರವಾಗಿ ಮಾತಾಡ್ತಿದ್ದೀರಾ? ಅವಳಿಗೆ ಅವರಮ್ಮ ಹೆಚ್ಚಾದ್ರೆ
ನನಗೆ ನಮ್ಮಮ್ಮ ಹೆಚ್ಚಲ್ವಾ? ಲೇ ಸೀನು, ಇಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ, ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಅವಶ್ಯಕತೆ ಇಲ್ಲ ಅಪ್ಪ. ಅಮ್ಮ ಏನೇ ಅಂದಿರ್ಬೋದು, ಹಾಗಂತ ಅಮ್ಮನ ಮೇಲೆ ಕೈ ಎತ್ತಿತಾಳ? ಆದ್ಯ, ನೀನ್ ಬೆಳೆದಿದ್ದ ಕಡೆ ಇದೆಲ್ಲ ದೊಡ್ಡದಲ್ದೇ ಇರ್ಬೋದು, ಆದ್ರೆ ಇದು ಇಂಡಿಯಾ. ಇಲ್ಲಿ ಪ್ರೀತಿ ಅಭಿಮಾನ ಎಷ್ಟು ಜಾಸ್ತಿ ಇರುತ್ತೋ, ದೊಡ್ಡವ್ರ ಮೇಲೆ ಗೌರವ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಇದ್ರ ಬಗ್ಗೆ ನಿನಗೆ ಗೊತ್ತಿರಲ್ಲ. ಅಷ್ಟಕ್ಕೂ ನಿನಗೆ ಯಾರ ಮೇಲೆ ಗೌರವ ಇದೆ? ನನ್ನ ಮೇಲೆ ಇದೆ ಅನ್ಕೊಂಡಿದ್ದೆ? ಇಲ್ಲ. ನಾನು ಏನೇ ಹೇಳಿದ್ರು ನಿನಗೆ ಲೆಕ್ಕ ಇಲ್ಲ, ನನ್ನ ಮಾತಿಗೆ ಬೆಲೆ ಕೊಡಲ್ಲ. ನಿನಗಿಷ್ಟ ಬಂದಂಗೆ ಇರ್ತೀಯ ಅಷ್ಟೇ. ನಮ್ಮಮ್ಮನ ಮೇಲೆ ಕೈ ಮಾಡೋ ಆಲೋಚನೆ ಬಂದಾಗ್ಲೇ ನಾನೇನ್ ಅನ್ಕೋತೀನಿ ಅನ್ನೋ ಆಲೋಚನೆನೂ ಬರ್ಬೇಕಿತ್ತು. ಆ ಆಲೋಚನೆ ಬರ್ಲಿಲ್ಲ ಅಂದಾಗ್ಲೇ ಗೊತ್ತಾಯ್ತು ನನ್ನ ಮೇಲೆ ನೀನು ಎಷ್ಟು ಗೌರವ ಇಟ್ಟಿದ್ಯಾ ಅಂತ. ಇನ್ನೊಂದ್ಸಲ ನಮ್ಮಮ್ಮ ಮಾತ್ರ ಅಲ್ಲ, ಈ ಮನೇಲಿ ಯಾರ ಜೊತೆ ಈ ತರ ನಡ್ಕೊಂಡ್ರು ನೋಡ್ಕೊಂಡು ನಾನು ಸುಮ್ಮನಿರಲ್ಲ. ಬಾಮ. ಲೋ, ಏನೋ ನೀನು ಆದಿನ್ಗೆ ಹಾಗೆ ಹೊಡೆದ್ಬಿಟ್ಟೆ. ತಪ್ಪು ಕಣೋ. ನನ್ ಮೇಲಿನ ಪ್ರೀತಿಗೆ ಅವಳಿಗೆ ನೋವು ಕೊಡ್ತೀಯನೋ? ಆದ್ಯಾ, ಏನು ಅನ್ಕೋಬೇಡಮ್ಮ. ಅಮ್ಮ, ಅವಳ ಹತ್ರ ಇನ್ನೇನಮ್ಮ ಮಾತು? ಬಾ. ನಡಿ. ಆದ್ಯ, ಸುಮ್ನಿರು ಕಂದ, ಅಳ್ಬೇಡ. ಯಾರು ನೀವು? ಯಾರು ಬೇಕಿತ್ತು? ನೀವೇ ಬೇಕು, ನಿಮ್ಗೋಸ್ಕರನೇ ಬಂದೆ. ನಾನು ಹಾಕಿ ಕೋಚು, ಮಿಸ್ ಇಂಡಿಯಾ ಸ್ಪರ್ಧೆಗೆ ಜಡ್ಜ್ ಅಲ್ಲ. ನೀವು ಮೋಸ್ಟ್ಲಿ ತಪ್ಪಾಗಿ ಬಂದಿದ್ದೀರ ಅನ್ಸುತ್ತೆ. ಗುರ್ತಿಡಿಲಿಲ್ವಾ? ಧ್ವನಿ ಕೇಳ್ದ ಹಾಗಿದೆ, ಆದರೆ ನಿಮ್ಮನ್ನು ಎಲ್ಲೂ ನೋಡ್ದ ಹಾಗಿಲ್ವಲ್ಲ. ನಿಮ್ ಹಾಗೆ ಬ್ಯೂಟಿ ಕಂಟೆಸ್ಟಿಗೆ ಹೋಗೋ ತರ ಅಂದವಾಗಿರೋ ಹುಡುಗಿ ನನ್ಗೆ ಯಾರು ಗೊತ್ತಿಲ್ಲ. ನಾನು ಹಾಕಿ ಪ್ಲೇಯರೇ ಸರ್. ಹಾಕಿ ಪ್ಲೇಯರ್ ಟೀ ಶರ್ಟ್ ಅಂಡ್ ಟ್ರ್ಯಾಕ್ ಪ್ಯಾಂಟ್ ಅಲ್ಲಿ ಬರ್ತಾರೆ. ಫ್ಯಾಷನ್ ಶೋಗೆ ಹೋಗೋ ಹಾಗೆ ಹೀಗೆ ರೆಡಿಯಾಗಿ ಬರಲ್ಲ. ಹಾಗಾದ್ರೆ ಇನ್ನೂ ನನ್ನ ಗುರ್ತಿಡಿಲಿಲ್ವಾ ಸರ್? ನಾನು ಸರ್, ನಾನೇ ಸರ್, ರಾಜಲಕ್ಷ್ಮಿ. ರಾಜಲಕ್ಷ್ಮಿ ನೀನಾ? ಏನು, ನಾನು ಮಿಸ್ ಇಂಡಿಯಾ ಸ್ಪರ್ಧೆಗೆ ಹೋಗೋಷ್ಟು ಅಂದವಾಗಿದ್ದೀನಾ? ನೀನಂತ ಗೊತ್ತಿಲ್ಲದೆ ಹಾಗಂದೆ. ಗೊತ್ತಿದ್ದಿದ್ರೆ ಹಾಗಂತಿರ್ಲಿಲ್ವಾ ಸರ್? ಅಂದ್ರೆ ಅಂದವಾಗಿದ್ಮೇಲೆ ಹೇಳ್ದೆ ಹೇಗಿರೋದು? ಅಂದ್ರೆ ನಾನು ತುಂಬಾ ಅಂದವಾಗಿದ್ದೀನಾ? ಪ್ರೀತಿಸೋ ವ್ಯಕ್ತಿಗೆ ಹುಡುಗಿ ಅಂದ ಕಾಣಿಸುತ್ತೆ ಅಂತಾರೆ. ನೀವೇ ನನ್ನ ಮಿಸ್ ಇಂಡಿಯಾ ಸ್ಪರ್ಧೆಗೆ ಹೋಗೋ ಹಾಗಿದ್ದೀನಿ ಅಂತಂದ್ರೆ ನಿಜವಾಗ್ಲೂನೇ ನಾನು ಅಂದವಾಗಿದ್ದೀನಿ ಅಂತ ಆಯ್ತು. ಅಂದದ ವಿಷಯ ಆಮೇಲೆ, ನೀನೇನು ಸಡನ್ ಆಗಿ ಗೆಟಪ್ ಅಲ್ಲಿ ಬಂದಿದ್ದು? ಗೆಟಪ್ ಅಲ್ಲ ಸರ್, ಸಾಯಂಕಾಲ ಆದ್ಯಾಗೆ ಸೀನು ಮಾವಂಗೆ ಮುಹೂರ್ತ ಇಡ್ತಾ ಇದ್ದಾರೆ ಅಲ್ವಾ, ಅದಕ್ಕೆ ಆದ್ಯಾನ ರೆಡಿ ಮಾಡಿಸ್ಬೇಕು ಅಂತ ಬ್ಯೂಟಿ ಪಾರ್ಲರ್ಗೆ ಹೋದ್ವಿ. ಅವ್ರ ಮದ್ವೆಗೆ ಮುಹೂರ್ತ ಇಡೋದಾದ್ರೆ ನೀನ್ ರೆಡಿ ಆಗೋದೇನು? ಹೇಗೋ ಜೊತೆಲಿ ಹೋಗ್ತಿದ್ದೀನಿ ಅಲ್ವಾ, ನಾಳೆ ನಮ್ಮ ಮದ್ವೆ ಆದಾಗ ನಾನು ಕೂಡ ಅಂದವಾಗಿ ಕಾಣಿಸ್ಬೇಕು ಅಂತ ನನ್ನನ್ನು ರೆಡಿ ಮಾಡಿಸಿದ್ರು. ನಿಮ್ಗೂ ತೋರ್ಸೋಣ ಅಂತ ನಿಮ್ಮ ಹತ್ರ ಬಂದೆ ಸರ್. ನೀವು ಕೂಡ ನನ್ನ ಗುರ್ತಿಡಿಲಿಲ್ಲ ಅಂತಂದ್ರೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ?
ನಿಜವಾಗ್ಲೂ ಮಿಸ್ ಇಂಡಿಯಾ ಸ್ಪರ್ಧೆಗೆ ಹೋಗುವಷ್ಟು ಅಂದವಾಗಿದ್ದೀನಾ ಸರ್? ನೋಡ್ಕೋತೀನಿ ನಿನ್ನ. ನಿನ್ನ ಅಂದದ ಬಗ್ಗೆ ಹೇಳಬೇಕು ಅಂದ್ರೆ ಮಾತಲ್ಲಾಗಲ್ಲ. ಬಾಗ್ಲು ಹಾಕ್ತಿದ್ದೀರಲ್ಲ ಸರ್? ನೀನ್ ಎಷ್ಟು ಅಂದವಾಗಿದೀಯ ಅಂತ ನಿನಗೆ ತಿಳಿಸಿ ಹೇಳ್ಬೇಕಲ್ವಾ? ಹಾ, ಅದಕ್ಕೆ ಬಾಗ್ಲ್ಯಾಕೆ ಹಾಕ್ತಿದ್ದೀರಾ? ಮಾತಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ? ಮತ್ತಿನ್ ಹೇಗೆ ಹೇಳ್ತೀರಾ? ನಿನ್ನ ಇಷ್ಟು ಅಂದವಾಗಿ ನೋಡಿದ್ಮೇಲೆ ಮಾತೇ ಮರ್ತೋಯ್ತು. ಅದಕ್ಕೆ ಅದಕ್ಕೆ ಏನ್ ಸರ್? ಒಂದ್ಸಲ ಒಂದ್ಸಲ ಏನ್ ಸರ್? ನಿನ್ನಿಷ್ಟು ಅಂದವಾಗಿ ನೋಡಿದ್ಮೇಲೆ ನನ್ನಿಂದ ದೂರ ಇರೋಕೆ ಮನ್ಸೇ ಆಗ್ತಿಲ್ಲ. ಒಂಥರ ಮಾತಾಡ್ತಿದ್ದೀರಲ್ಲ ಸರ್? ಸ್ವಲ್ಪ ಹೊತ್ತು ಕಾಮಾಗಿದ್ರೆ ಒಂದೇ ಒಂದು ಒಂದ್ಸಲ ಅಂತಿದ್ದೀರಾ, ಒಂದು ಅಂತಿದ್ದೀರಾ? ಏನ್ ಸರ ಒಂದು? ಸೇಬು ಹಣ್ಣಿನ ಹಾಗೆ ಕೆಂಪಾಗಿರೋ ಆ ಕೆನ್ನೆ ಮೇಲೆ. ಕೆನ್ನೆ ಮೇಲೆ? ಅಲ್ಲ, ಲಿಪ್ಸ್ಟಿಕ್ ಅಲ್ಲಿ ಮಿಂಚ್ತಿರೋ ಡ್ರ್ಯಾಗನ್ ಫ್ರೂಟ್ ಆಗಿರೋ ಆ ತುಟಿ ಮೇಲೆ. ಕೆನ್ನೆ ಮೇಲಿಂದ ತುಟಿ ಮೇಲೂ ಬಂದಿದ್ದೀರಾ? ಏನಂತಿದ್ದೀರಾ ಸರ್? ಒಂದ್ ಸೈನ್ ಹಾಕ್ತೀನಿ. ಪುಸ್ತಕದಲ್ಲಿ, ಪೇಪರಲ್ಲಿ ಅಲ್ದೆ ಕೆನ್ನೆ ಮೇಲೆ ತುಟಿ ಮೇಲ್ ಸೈನಾ ಸರ್? ಈ ಸೈನ್ನ ಪೆನ್ನಿಂದ ಮಾಡೋದಲ್ಲ, ತುಟಿಯಿಂದ ಮಾಡೋದು. ತಪ್ಪು ಸರ್, ತಪ್ಪಾಗಿ ಮಾತಾಡ್ತಿದ್ದೀರಾ. ನಿನ್ನ ಅಂದ ನೋಡಿದ್ಮೇಲೆ ತಪ್ಪು ಕೂಡ ತಪ್ಪಲ್ಲ ಅನ್ಸುತ್ತೆ. ಅದಕ್ಕೆ ಒಂದೇ ಒಂದು ಮುತ್ತು ಕೊಡ್ತೀನಿ. ಅಯ್ಯೋ ಸರ್, ಬೇಡ, ತಪ್ಪು ಸರ್. ನಾವು ಪ್ರೀತಿಸ್ತಾ ಇದೀವಿ ಅಷ್ಟೇ. ಪ್ರೀತಿಲಿ ಮುತ್ತು ತಪ್ಪಲ್ಲ. ಅದಕ್ಕೆ ಒಂದು ಮುತ್ತಾದ್ರೂ ಗಿಫ್ಟ್ ಆಗಿ ಕೊಡ್ದಿದ್ರೆ ನಿನ್ ಕಷ್ಟಕ್ಕೆ ಅರ್ಥ ಇರಲ್ಲ. ನೋ ಸರ್, ಮದ್ವೆ ಆದ್ಮೇಲೆನೆ. ಮದುವೆಗೆ ಮುಂಚೆ ತುಂಬಾ ಜನ ತುಂಬಾ ಮುಂದುವರಿತಾ ಇದ್ದಾರೆ. ಅಂದ್ಮೇಲೆ ನಿನ್ನ ಈ ರೀತಿ ನೋಡಿ ಮುತ್ತಿಗೆ ನಿಲ್ಲಿಸ್ತೀನಿ ಅಂತ ಮಾತು ಕೊಡಲ್ಲ. ನಿನ್ನಿಷ್ಟು ಹತ್ರದಿಂದ ನೋಡ್ತಾ ಇದ್ರೆ. ಹತ್ರದಿಂದ ಯಾಕೆ ನೋಡ್ಬೇಕು? ನೀವು ಅಲ್ಲಿ ದೂರದಲ್ಲೇ ಇರಿ, ನಾನು ದೂರದಲ್ಲೇ ಇರ್ತೀನಿ. ಇಂಥ ಅಂದಕ್ಕೆ ದೂರ ಇರೋ ಶಕ್ತಿ ನನಗಿಲ್ಲ. ನೀನ್ ಏನಾದ್ರೂ ಅನ್ಕೋ, ಮೊದ್ಲು ಒಂದು ಮುತ್ತು, ಆಮೇಲೆ ಏನಾಗುತ್ತೆ ಅಂತ ನನಗ್ ಕೂಡ ಗೊತ್ತಿಲ್ಲ. ಬೇಡ ಸರ್, ಬೇಡ ಬೇಡ ಸರ್. ಏನು ಇಷ್ಟ ಇಲ್ವಾ? ನೀವಂದ್ರೆ ಇಷ್ಟನೇ, ಆದ್ರೆ ಮತ್ ಇಷ್ಟ ಚೆನ್ನಾಗಿ ರೆಡಿಯಾಗಿ ಬಂದು ಇಷ್ಟ ಇಲ್ಲ ಅಂದ್ರೆ ಏನರ್ಥ? ಬರಲ್ಲ ಸರ್, ಇನ್ಯಾವತ್ತು ಇಷ್ಟಂದವಾಗಿ ರೆಡಿಯಾಗಿ ಬರಲ್ಲ ಸರ್. ಮತ್ತೆ ಬರೋ ವಿಷಯ ಆಮೇಲೆ ನೋಡ್ಕೊಳ್ಳೋಣ. ಈಗ ಒಂದ್ ಮುತ್ತು. ಅಂದವಾಗಿ ರೆಡಿಯಾಗಿ ಬರೋದು ತಪ್ಪು ಅಂತ ಇವಾಗ ಅರ್ಥ ಆಯ್ತು. ಇನ್ಯಾವತ್ತು ಹೀಗೆ ಬರಲ್ಲ. ಬಂದ್ರೆ ಮಾತ್ರ, ಆಗ ಸೈನಿಗಷ್ಟೇ ನಿಲ್ಸಲ್ಲ ನಾನು. ಇಲ್ಲ ಸರ್, ಇಲ್ಲ, ಇನ್ಯಾವತ್ತು ಹೀಗೆ ಬರಲ್ಲ ಸರ್, ಬರಲ್ಲ. ರಾಜಲಕ್ಷ್ಮಿ, ಇಷ್ಟ ದಿನ ನೀನ್ ಹೇಗ್ ಕಂಟ್ರೋಲ್ ಮಾಡೋದು ಅಂತ ನನಗೆ ಅರ್ಥ ಆಗಿರ್ಲಿಲ್ಲ. ಈಗ ಅರ್ಥ ಆಯ್ತು. ಇನ್ನೊಂದ್ಸಲ ನನ್ನ ರೂಮಿಗೆ ಬರೋಕೆ 100 ಸಲ ಯೋಚಿಸ್ತಾಳೆ. ನೀನ್ ಬಂದ್ರೆ ನಿನ್ಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ನಂಗೆ ಗೊತ್ತು. ಆದ್ಯನ ಮೇಲೆ ಕೈ ಎತ್ತೋದು ಅಂದ್ರೆ ಏನು ಸೀನು? ಹೇಳು, ಮೊದಲು ಉತ್ತರ ಕೊಡು. ನೀನು ನನ್ನ ಪ್ರಾಣದಾಗ ಪ್ರೀತಿಸೋ ಆದ್ಯ ಮೇಲೆ ಹಾಗೆ ಎಲ್ರ ಮುಂದೆ ಕೈ ಮಾಡ್ತೀಯಾ? ತಪ್ಪು ಸೀನು. ನಮ್ಮ ಕುಟುಂಬನೇ ತನ್ನ ಕುಟುಂಬ ಅನ್ಕೊಂಡು ಬದುಕ್ತಿದ್ದಾಳೆ. ಇವತ್ತು ನೀನ್ ಮಾಡಿರೋ ಕೆಲಸಕ್ಕೆ ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೆ. ಮತ್ತೆ
ಅಮ್ಮನ ಮೇಲೆ ಕೈ ಎತ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರು ಅಂತೀರಾ? ನಿಮ್ಮಮ್ಮ ಏನನ್ಲು ಅಂತ ಆದ್ಯ ಅಮ್ಮನ ಮೇಲೆ ಕೈ ಎತ್ತಿದ್ದು ಅಂತ ಗೊತ್ತಾ ನಿಂಗೆ? ಅಮ್ಮ ಏನಂದ್ರೋ ಅದು ನನಗೆ ಬೇಕಾಗಿಲ್ಲ. ಅಮ್ಮನ್ಗೊಂದು ಮಾತಂದ್ರೂ ನಾನು ಸಹಿಸ್ಕೊಳ್ಳಲ್ಲ. ಚೆನ್ನಾಗಿದೆ ಕಣೋ, ನಿಮ್ಮ ಅಮ್ಮಂಗೆ ಯಾರಾದ್ರೂ ಒಂದು ಮಾತಂದ್ರೆ ನೀನು ಸಹಿಸ್ಕೊಳ್ಳಲ್ಲ ಅಂದಮೇಲೆ ಬೇರೆಯವರಿಗೆ ಅವ್ರ ಅಮ್ಮನ ಮೇಲೆ ಪ್ರೀತಿ ಇರೋದಿಲ್ವಾ? ಆದ್ಯ ತನ್ನ ಅಮ್ಮನ ಜ್ಞಾಪಕವಾಗಿ ಇಟ್ಕೊಂಡಿರೋ ಸೆಡೆಗಳನ್ನ ಅವಳು ಮುರಿದಾಕಿದ್ದಾಳೆ. ತಾಯಿ ನೆನಪುಗಳನ್ನ ಹಾಳು ಮಾಡಿದ್ರೆ ಯಾರಿಗಾದ್ರೂ ಕೋಪ ಬರಲ್ವಾ? ಲೇ, ಇರೋರಿಗೆ ಇಲ್ದಿರೋರ್ ಬೆಲೆ ಗೊತ್ತಾಗಲ್ಲ ಕಣೋ. ನಿನಗೆ ಅಪ್ಪ ಅಮ್ಮ ನಾವಿಬ್ರು ಇದ್ದೀವಿ, ಅವಳಿಗೆ ಯಾರು ಇಲ್ಲ ಕಣೋ ನಮ್ಮನ್ ಬಿಟ್ರೆ. ನಡೆದಿದ್ದಕ್ಕೆ ಆದ್ಯ ಅಳ್ತಿದ್ರೆ ಕಣ್ಣೊರ್ಸಿ ಸಮಾಧಾನ ಮಾಡೋದನ್ನ ಬಿಟ್ಟು ನೀನೇ ಕೈ ಮಾಡಿದ್ರೆ ಇನ್ನು ಆದ್ಯ ತನ್ನ ನೋವನ್ನ ಯಾರಿಗೆ ಹೇಳ್ಕೊತಾಳೋ? ಲೇ, ಅವತ್ತು ನಿನ್ನ ಅಜ್ಜಿ ಒಡವೆ ಆದ್ಯ ಚೇಂಜ್ ಮಾಡಿದ್ದಕ್ಕೆ ನಿಮ್ಮಮ್ಮ ಅಷ್ಟೊಂದು ದೊಡ್ಡ ಗಲಾಟೆ ಮಾಡಿದ್ಲು. ಅಂಥದ್ರಲ್ಲಿ ತಾಯಿ ನೆನಪೇ ಇಲ್ದಿರೋ ಹಾಗೆ ಮಾಡಿದ್ರೆ ಆದ್ಯಗೆ ಹೇಗಾಗತ್ತೋ? ಅಂದ್ರೆ ಆದ್ಯ ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನಿರು ಅಂತೀರಾ? ಆದ್ಯ ಕೈ ಮಾಡಿದ್ನ ನೀನ್ ನೋಡ್ದೆ. ಅದಕ್ಕೂ ಮುಂಚೆ ಅಲ್ಲೇನ್ ನಡೀತು ಅಂತ ನೀನ್ ಕಣ್ಣಾರೆ ನೋಡಿದ್ದಿದ್ರೆ ಆದ್ಯನ ಮೇಲೆ ಕೈ ಮಾಡೋ ಆಲೋಚನೆ ಕೂಡ ನಿನಗೆ ಬರ್ತಿರ್ಲಿಲ್ಲ. ಏಯ್, ನಿನಗಿಂತ ಆದ್ಯನೇ ಪರವಾಗಿಲ್ಲ ಕಣೋ. ಏನ್ ಮಾಡಿದ್ರು ಯೋಚನೆ ಮಾಡಿ ಮಾಡ್ತಾಳೆ. ತಾನು ಮಾಡೋ ಕೆಲಸದಿಂದ ಯಾರಿಗಾದ್ರೂ ನೋವಾಗತ್ತಂತ ಯೋಚನೆ ಮಾಡಿ ಆಮೇಲೆ ಸ್ಟೆಪ್ ತಗೋತಾಳೆ. ನಿಮ್ಮಪ್ಪ ಹೇಳ್ತಿರೋದು ನಿಜ ಸೀನು. ನೀನು ಓದ್ಕೊಂಡಿದ್ಯಾ? ಆ ಓದು ಸಂಸ್ಕಾರ ಎಲ್ಲೋಯ್ತು? ಅಲ್ಲ, ಹೀಗೆ ಹೆಣ್ಣಿನ ಮೇಲೆ ಕೈ ಮಾಡ್ತೀಯಲ್ಲೋ, ಈ ಮನೆ ಗಂಡಸರು ಯಾರಿಗೂ ಇಲ್ದಿರೋ ಅಭ್ಯಾಸ ನಿನ್ಗೆ ಹೇಗೋ ಬಂತು? ನಿನ್ನ ಹಾಗೆ ಕೈ ಮಾಡೋ ಅಭ್ಯಾಸ ನನಗೂ ಇದ್ದಿದ್ರೆ ನಿನಗೆ ಬುದ್ಧಿ ಬರೋದ್ ಮುಂಚೆನೆ ನಿನ್ ತಾಯಿ ಇಲ್ದಿರೋ ಅನಾಥ ಆಗಿರ್ತಿದೆ ಕಣೋ. ಗಂಡಸು ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಆವೇಶ ಇರುತ್ತೆ. ಅದೊಂದೇ ಇದ್ರೆ ಸಾಕಾಗಲ್ಲ, ಆವೇಶದ ಜೊತೆ ಯೋಚನೆ ಮಾಡೋ ಶಕ್ತಿನೂ ಇರಬೇಕು. ಅದಕ್ಕೆ ನಿಮ್ಮಮ್ಮ ಏನೇ ತಪ್ಪು ಮಾಡಿದ್ರು ಅದ್ರಲ್ಲಿ ಅವಳು ಅಮಾಯಕತೆ ನೋಡ್ತಿದ್ದ ಬಿಟ್ರೆ ನಿನ್ನ ಹಾಗೆ ಯಾವತ್ತೂ ಆವೇಶ ಪಡ್ಲಿಲ್ಲ ಕಣೋ. ಎಲ್ಲಿವರೆಗೂ ಒಂದ್ ಹೆಣ್ಣು ಮನೇಲಿ ಖುಷಿಯಾಗಿರ್ತಾಳೋ ಅಲ್ಲಿವರೆಗೂ ಮನೆ ಖುಷಿಯಾಗಿರುತ್ತೆ. ಲೇ, ನೀನ್ ಮಾಡಿರೋ ಕೆಲಸಕ್ಕೆ ಆದ್ಯ ಎಷ್ಟು ನೋವು ಪಡ್ತಿದ್ದಾಳೆ ಗೊತ್ತಾ ನಿಂಗೆ? ಹಿಂದೆ ಮುಂದೆ ಯೋಚನೆ ಮಾಡ್ದೆ ನೀನ್ ಆದ್ಯನ ಮೇಲೆ ಕೈ ಮಾಡಿದ್ದು ತಪ್ಪು ಸೀನು. ಏನ್ ಮಾವ, ನೀವು ಕೂಡನಾ? ನಿಮಗೆ ನಾನು ಆದ್ಯನ ಹೊಡೆದಿದ್ ಮಾತ್ರ ಕಾಣಿಸ್ತಿದೆ. ಅವಳು ನಮ್ಮ ಅಮ್ಮನ ಮೇಲೆ ಕೈ ಎತ್ತಿದ್ಲಲ್ಲ, ನನಗೆ ಅದೇ ಕಾಣಿಸ್ತಿದೆ. ಸೊಸೆ ಅತ್ತೆ ಮೇಲೆ ಕೈ ಮಾಡಿದ್ರೆ ಅದು ಈ ಮನೆ ಮರ್ಯಾದೆನಾ? ಆದ್ಯ ಕೈ ಎತ್ತದ್ಲು, ಆದ್ರೆ ಹೊಡಿಲಿಲ್ಲ. ಯಾಕೆ? ಯಾಕಂದ್ರೆ ಅವಳು ಆಲೋಚನೆ ಮಾಡಿದ್ಲು. ನೀನ್ ಯೋಚನೆ ಮಾಡಲ್ಲ ಸೀನು, ಆದ್ರೆ ಆದ್ಯ ಯೋಚನೆ ಮಾಡ್ತಾಳೆ. ಅದಕ್ಕೆ ಅವತ್ತು ನಮ್ಮ ಬಗ್ಗೆ, ನಮ್ಮನೆ ಮರ್ಯಾದೆ ಬಗ್ಗೆ ಆಲೋಚನೆ ಮಾಡ್ದೆ ನೀನು ಹೊರಟೋಗಿದ್ದು. ಆದ್ರೆ ಆದ್ಯ ಹಾಗೆ ಮಾಡಿದ್ದಿದ್ರೆ ಈ ಮನೆ ಮರ್ಯಾದೆ ಏನಾಗುತ್ತೋ ಅಂತ ತಿರುಗಿ ನಿನ್ನ ಕರ್ಕೊಂಡ್ಬಂದ್ಲು. ನಮ್ಮನೆ ಮರ್ಯಾದೆ ಹಾಳಾಗ್ದಿರೋ ಥರ ನೋಡ್ಕೊಂಡ್ಲು. ನೋಡ್ಸಿನು, ಅವತ್ತು ಆದ್ಯ ಆಲೋಚನೆ ಮಾಡದೆ ಹೋಗಿದ್ದಿದ್ರೆ ಅಣ್ಣ ಇವತ್ತು ಈ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿರ್ಲಿಲ್ಲ. ಆದ್ಯನ ಅರ್ಥ ಮಾಡ್ಕೊಳ್ಬೇಕಾಗಿರೋ ನೀನೇ ಅಪಾರ್ಥ ಮಾಡ್ಕೊಂಡ್ರೆ ಹೆಂಗೋ? ಅವಳಿಗೆ ಇಲ್ದಿರೋ ತಾಯಿನ ಆ ಸಿಡಿಲ್ ನೋಡ್ಕೋತಾ ಇದ್ಲು. ಆ ಸಿಡಿನ ಹಾಳು ಮಾಡಿದ್ಲು ಕಣೋ ನಿಮ್ಮಮ್ಮ. ಅವಳ ಜಾಗದಲ್ಲಿ ಯಾರಿದ್ರೂ ಕೋಪ ಬರುತ್ತೆ. ನಾವೆಲ್ಲ ಸಾಯಂಕಾಲ ನಿಮ್ ಮದ್ವೆಗೆ ಮುಹೂರ್ತ ಇಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಹೆಂಡತಿಯಾಗಿ ಬರೋಳ ಮೇಲೆ ಕೈ ಮಾಡೋದು ಅಂದ್ರೆ ಏನು? ನಮ್ಮ ಅಮ್ಮನ ಮೇಲೆ ಕೈ ಎತ್ತಿದ್ರೆ ನಾನು ಸುಮ್ಮನಿರಲ್ಲ. ಮದ್ವೆಗೆ ಮುಂಚೆನೆ ಕೈ ಎತ್ತಿದ್ದಾಳೆ ಅಂದ್ರೆ ನಾಳೆ ಕೈ ಮಾಡಲ್ಲ ಅಂತ ಹೇಗೆ ನಂಬೋದು? ಲೇ, ನಿಮ್ಮಮ್ಮ ಆಡಿರೋ ಮಾತಿಗೆ ಆದ್ಯ ಆಗಿದ್ದಕ್ಕೆ ಕೈ ಎತ್ತಿ ಸುಮ್ಮನಾದ್ಲು. ಅದೇ ಜಾಗದಲ್ಲಿ ಬೇರೆಯವ್ರದಿದ್ರೆ ಕೆನ್ನೆ ಒಡೆದೋಗಿರೋದು. ಎಲ್ಲ ತಪ್ಪುಗಳನ್ನ ನಾವು ಮಾಡಿ ಆದ್ಯಂದೇ ತಪ್ಪು ಅಂತ ಹೇಳೋದು ಸರಿಯಲ್ಲ ಸೀನು. ನೀನಂದ್ರೆ ಆದ್ಯಂಗೆ ಪ್ರೀತಿ ಇದೆ, ಅಭಿಮಾನ ಇದೆ. ಹೀಗಿರೋದಕ್ಕೆ ಕೈ ಎತ್ತಿದ್ದ ಆದ್ಯ ಹಾಗೆ ನಿಲ್ಲಿಸ್ಬಿಟ್ಲು. ಲೇ, ನೀನ್ ಮಾತ್ರ ಏನು ಯೋಚನೆ ಮಾಡದೆ ಅದೇ ಹೊಡೆದೇ ಬಿಟ್ಟೆ. ಆದ್ಯ ಬಂಗಾರ ಕಣೋ, ಅವಳಂತ ಹುಡುಗಿ ಮೇಲೆ ಕೈ ಮಾಡ್ತೀಯಾ? ಅವಳು ಎಲ್ಲೋ ಹುಟ್ಟಿದ್ಲು, ಎಲ್ಲೋ ಬೆಳೆದ್ಲು, ಆದ್ರೆ ಇಲ್ಲೇ ಇರಬೇಕು ಅಂತ ನಿರ್ಣಯ ಮಾಡ್ಕೊಂಡಿದ್ದಾಳೆ. ಇದೇ ಕುಟುಂಬ ಬೇಕು ಅಂತ ಆಯ್ಕೆ ಮಾಡ್ಕೊಂಡ್ಲು. ಯಾಕೆ? ನಿನಗೋಸ್ಕರ, ನಿನ್ ಮೇಲೆ ಇರೋ ಪ್ರೀತಿಗೋಸ್ಕರ. ಒಂದು ಕ್ಷಣ ಏನಾಗಿದ್ದಕ್ಕೆ ಆದ್ಯ ಕೈ ತಿರ್ತಾಳೆ ಅಂತ ಯೋಚನೆ ಮಾಡಿದ್ದೆ ನೀನು?
ಅಮ್ಮನ ಮೇಲೆ ಕೈ ಎತ್ತಿದ್ದಾಳೆ ಅಂದ್ರೆ ಏನ್ ನಡೀತು ಅಂತ ತಿಳ್ಕೊಳ್ಳೋಷ್ಟು ತಾಳ್ಮೆ ನನಗಿಲ್ಲ ಅಪ್ಪ. ಅವಳು ನಿನಗೆ ಅಮ್ಮ ಆದ್ರೆ ನನಗೆ ಒಡ ಹುಟ್ಟಿರೋ ಅಕ್ಕ ಕಣು. ಚಿಕ್ಕ ವಯಸ್ಸಲ್ಲಿ ನಿನ್ನ ಎತ್ಕೊಂಡಿರೋ ಹಾಗೆ ನನ್ನೂ ಕೂಡ ಎತ್ಕೊಂಡು ತಿರುಗಾಡಿದಾಳೆ ಅಕ್ಕ. ಹೀಗಿರುವಾಗ ನಿನಗೆ ಬಂದಿರೋ ಆವೇಶ ನನಗೆ ಯಾಕೆ ಬರಲಿಲ್ಲ? ಯಾಕೆ ಅಂದ್ರೆ ನಮ್ಮ ಅಕ್ಕ ಮಾಡಿರೋ ಕೆಲಸ ತಪ್ಪು, ಅವಳು ಮಾತಾಡಿರೋ ಮಾತುಗಳು ತಪ್ಪು. ಲೇ, ಎದುರಾಡಲ್ಲ ಅನ್ನೋ ಧೈರ್ಯನೇ ಕಣೋ ಗಂಡು ಹೆಣ್ಣಿನ ಮೇಲೆ ಕೈ ಮಾಡೋ ಕಾರಣ. ಆ ಭಗವಂತ ಹೆಣ್ಣಿಗೆ ಸಹನೆ ಅನ್ನೋ ಒಂದೇ ಒಂದು ಬಲಹೀನತೆ ಕೊಡದೇ ಇದ್ದಿದ್ರೆ ಪ್ರತಿ ಗಂಡಸು ತಾನ್ ಗಂಡಸು ಅನ್ನೋಕ್ಕೂ ಕೂಡ ಭಯ ಪಡ್ತಿದ್ದ ಕಣೋ. ನಿಮ್ಮಿಬ್ರು ಮದ್ವೆಗೆ ಮುಹೂರ್ತ ಫಿಕ್ಸ್ ಮಾಡಿ ಆದಷ್ಟು ಬೇಗ ನಿಮ್ಮ ಮದ್ವೆನ ಅದ್ದೂರಿಯಾಗಿ ಮಾಡಿ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನು ಹೀಗೆ ಮಾಡೋದು ತಪ್ಪು ಸೀನು. ಲೇ, ಈಗ್ಲಾದ್ರೂ ನಿನ್ ತಪ್ಪನ್ನ ತಿಳ್ಕೊಂಡು ಆದ್ಯನ ಸಮಾಧಾನ ಮಾಡ್ತೀಯೋ ಬೇಡ್ಕೋತೀಯೋ ನಿನ್ನಿಷ್ಟ. ಮೊದಲು ಹೋಗಿ ಮಾತಾಡ್, ಹೋಗೋ. ಆ ಅವಶ್ಯಕತೆ ಇಲ್ಲ ಅಪ್ಪ. ನೀವೇನ್ ಬೇಕಾದ್ರೂ ಹೇಳಿ, ಅಮ್ಮನ ಮೇಲೆ ಕೈ ಎತ್ತಿರೋದನ್ನ ಮರೆತು ನಾನು ಹೋಗಿ ಅವಳ ಹತ್ರ ಮಾತಾಡಿದ್ರೆ ಅಮ್ಮನ್ಗೇನ್ ಮರ್ಯಾದೆ ಇರುತ್ತೆ ಹೇಳಿ? ಹೊಡೆಯೋದಕ್ಕೆ ಕೈ ಎತ್ತಿದ್ರೇನೆ ಏನು ಒಂದೇ ಇರೋ ಸೀನು ನಾಳೆ ಹೊಡೆದ್ರೂ ಕೂಡ ಏನು ಮಾಡಲ್ಲ ಅನ್ನೋ ಧೈರ್ಯ ಬರುತ್ತೆ. ಅಂತ ಸಲಿಗೆನ ಆ ದಿನಕ್ಕೆ ನಾನು ಕೊಡಲ್ಲ.